ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ನಮಶ್ಚಂಡಿಕಾ ಹಿ ಶ್ರೀಗುರುಭ್ಯೋ ನಮಃ. ವಿಶ್ವವಾಣಿ ಯೂಟ್ಯೂಬ್ ಸ್ಪೆಷಲ್ ವೀಕ್ಷಕರಿಗೆ ಮತ್ತು ಪ್ರೇಕ್ಷಕರಿಗೆ ನಮಸ್ಕಾರ. ಪ್ರತಿ ತಿಂಗಳುಗಳಂತೆ ಜೂನ್ ತಿಂಗಳ ಮಾಸ ಭವಿಷ್ಯ ತುಲಾರಾಶಿಯವರಿಗೆ ಯಾವ ರೀತಿಯಾಗಿರುತ್ತೆ, ತುಲಾರಾಶಿಯವರಿಗೆ ಈ ತಿಂಗಳಲ್ಲಿ ಕಷ್ಟ ನಷ್ಟಗಳು, ಲಾಭ ಸುಖ ದುಃಖ ಇವೆಲ್ಲ ಯಾವ ಪ್ರಮಾಣದಲ್ಲಿ ಇರುತ್ತೆ, ಏನಾದರೂ ಅಚೀವ್ಮೆಂಟ್ ಗ್ರೋತ್ ಇವೆಲ್ಲ ಜೀವನದಲ್ಲಿ ಇದೆಯಾ, ಈ ತಿಂಗಳಲ್ಲಿ ಉತ್ತಮವಾದಂತಹ ಭವಿಷ್ಯ ರೂಪಿತವಾಗುವುದಕ್ಕೆ ಜೂನ್ ತಿಂಗಳು ಪೂರಕವಾಗಿ ಇದೆಯಾ ಅನ್ನತಕ್ಕಂಥದ್ದು ಈ ತಿಂಗಳು ಇರುವಂತಹ ಗ್ರಹಸ್ಥಿತಿಗಳು ಮತ್ತು ಬದಲಾವಣೆಗೆ ಅನುಗುಣವಾಗಿ ನಾವು ತಿಳಿದುಕೊಳ್ಳೋಣ. ತುಲಾರಾಶಿಯವರಿಗೆ ಪ್ರಮುಖವಾದಂತಹ ಬೆಳವಣಿಗೆ ಅಂತಂದರೆ ಅದು ಭಾಗ್ಯದಲ್ಲಿರ್ತ ಗುರುವಿನ ಒಂದು ಬದಲಾವಣೆ. ಭಾಗ್ಯದಲ್ಲಿ ಅಂದರೆ 9ನೇ ಮನೆಯಲ್ಲಿ ಇರುವಂತಹ ಗುರು 10ನೇ ಮನೆಗೆ ಬಂದ, ಅಂದರೆ ಗುರುಬಲ ಚೆನ್ನಾಗಿ ಇತ್ತು, ಈಗ 10ನೇ ಮನೆಗೆ ಬಂದಿರುವುದರಿಂದ ಚೆನ್ನಾಗಿ ಗುರುಬಲ ಇಲ್ಲ, ಅಂದರೆ ಗುರುಬಲ ಇಲ್ಲ, ಆದರೆ ಅಷ್ಟೊಂದು ಕೆಟ್ಟ ಫಲ ಏನೂ ಉಂಟಾಗುವುದಿಲ್ಲ ತುಲಾರಾಶಿಯವರಿಗೆ. 9, 7, 2ನೇ ಮನೆ ಇವೆಲ್ಲ ಶ್ರೇಷ್ಠವಾದಂತಹ ಗುರುಬಲ, ಆ ಮೂಲಕ ವಿಶೇಷವಾದಂತಹ ಫಲವನ್ನು ಕೊಡ್ತಕ್ಕಂಥದ್ದು. ಆದರೆ 10ನೇ ಮನೆಯಲ್ಲಿ ಗುರು ಪ್ರವೇಶವನ್ನು ಮಾಡಿರುವುದರಿಂದ ಈ ತಿಂಗಳು ತುಲಾರಾಶಿಯವರಿಗೆ ಮಿಶ್ರ ಫಲ ಅಂಥೇಳಿ ಹೇಳಬೇಕಾಗುತ್ತೆ. ಒಂದಷ್ಟು ಒಳ್ಳೆಯದು ಕೆಟ್ಟದು ಎರಡೂ ಕೂಡ, ಲಾಭ ನಷ್ಟ ಇವೆಲ್ಲವೂ ಕೂಡ ಈ ತಿಂಗಳಲ್ಲಿ ಅನುಭವಕ್ಕೆ ಬರುತ್ತೆ. ಜೊತೆಯಲ್ಲಿ 6ನೇ ಮನೆಯಲ್ಲಿರ್ತಕ್ಕಂತಹ ಶನಿ, 5ನೇ ಮನೆಯಲ್ಲಿ ರಾಹು, 7ನೇ ಮನೆಯಲ್ಲಿ ಕುಜ, 8ನೇ ಮನೆಯಲ್ಲಿ ರವಿ, ಬುಧ, ಶುಕ್ರ ಮಿಥುನ ರಾಶಿಯಲ್ಲಿ ಇರತಕ್ಕಂಥದ್ದು. ಇದೆಲ್ಲ ತಿಂಗಳ ಕೊನೆಗೆ ಎಲ್ಲ ಗ್ರಹಗಳು ಕೂಡ, ಅಂದರೆ ಕುಜ, ರವಿ, ಬುಧ, ಶುಕ್ರ ಎಲ್ಲ ಗ್ರಹಗಳು ಕೂಡ ಮುಂದಿನ ರಾಶಿಗೆ ಹೋಗುತ್ತೆ. ಅಂದರೆ ಗುರುವಿನೊಂದಿಗೆ ಶುಕ್ರ ಬುಧನ ಸಂಯೋಜನೆ ಹೀಗೆಲ್ಲ ಇರುವುದನ್ನು ಅದು ಕೆಲವೊಂದು ಜೀವನದ ಬದಲಾವಣೆಗೆ ಕಾರಣ ಆಗುತ್ತೆ. ಅಂದರೆ ಈಗ ಒಂದು ಉದ್ಯೋಗ ವ್ಯವಹಾರ ಅಂತ ತೆಗೆದುಕೊಂಡಾಗ, ಹಣಕಾಸಿನ ಸ್ಥಿತಿಗತಿಗಳಿಗೆ ನಾವು ತೆಗೆದುಕೊಂಡಾಗ ತುಲಾರಾಶಿಯವರಿಗೆ ಯಾವ ರೀತಿಯಾಗಿದೆ ಅಂತ ತುಂಬ ಪ್ರಮುಖವಾಗುತ್ತೆ. ಏಕೆಂದರೆ ಅದೇ ವಿಷಯದಲ್ಲಿ ಕೇಂದ್ರೀಕೃತವಾಗಿ ಪ್ರತಿಯೊಬ್ಬರು ತಮ್ಮ ಭವಿಷ್ಯವನ್ನು ತಿಳಿದುಕೊಳ್ಳತಕ್ಕಂಥದ್ದು. ಈ ತಿಂಗಳು ಏನಾದರೂ ಪ್ರಮುಖವಾಗಿ ಹಣಕಾಸಿನ ವ್ಯವಹಾರಗಳೇ, ಅಂದರೆ ಅವರು ಮಾಡತಕ್ಕಂತಹ ಉದ್ಯೋಗದಲ್ಲಿ ವ್ಯವಹಾರದಲ್ಲಿ ಏನಾದರೂ ಬದಲಾವಣೆ ಆಗುತ್ತಾ, ಅಥವಾ ಏನಾದರೂ ಬಡ್ತಿ ವರ್ಗಾವಣೆ ಅಥವಾ ಒಂದು ವೇತನ ಹೆಚ್ಚಾಗತಕ್ಕಂಥದ್ದು, ಇದೆಲ್ಲ ಖಾಸಗಿ ಕ್ಷೇತ್ರ ಇರ್ಬೋದು, ಸರ್ಕಾರಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೆ ಪ್ರಮುಖವಾಗಿರತಕ್ಕಂತಹ ಒಂದು ಪ್ರಶ್ನೆ. ಉದ್ಯೋಗದ ವಿಷಯವನ್ನು ನಾವು ತೆಗೆದುಕೊಂಡ್ರೆ ತುಲಾರಾಶಿಯವರಿಗೆ ಈ ತಿಂಗಳಲ್ಲಿ ಅಷ್ಟೊಂದು ಯಾವುದೋ ಬದಲಾವಣೆ ಅನ್ನತಕ್ಕಂಥದ್ದು ಅಷ್ಟಾಗಿ ಕಂಡು ಬರುವುದಿಲ್ಲ. ಕರ್ಮಸ್ಥಾನಕ್ಕೆ 10ನೇ ಮನೆಗೆ ಗುರು ಬರುವುದರಿಂದ, ಶುಕ್ರ ಮಿತ್ರಸ್ಥಾನದಲ್ಲಿ ಇರುವುದರಿಂದ ಯಥಾಸ್ಥಿತಿಯನ್ನು ನೀವು ಮಾಡತಕ್ಕಂತಹ ಉದ್ಯೋಗದಲ್ಲಿ ಅದೇ ರೀತಿಯಾಗಿ ಮುಂದುವರೆದುಕೊಂಡು ಹೋಗುತ್ತೆ. ಯಾವುದೇ ಅಂಥ ಬದಲಾವಣೆಗಳನ್ನು ಕಾಣುವುದಕ್ಕೆ ಈ ತಿಂಗಳಲ್ಲಿ ಅಷ್ಟೊಂದು ಯಾವುದೇ ಲಕ್ಷಣಗಳು ಇಲ್ಲ ಅನ್ನತಕ್ಕಂಥದ್ದು. ಅಂದರೆ ಬದಲಾವಣೆ ಬಡ್ತಿ ಇರ್ಬೋದು, ಒಂದು ಟ್ರಾನ್ಸ್ಫರ್ ಆಗತಕ್ಕಂಥದ್ದು ಅಂತಹದ್ದು ಯಾವುದು ಈ ತಿಂಗಳಲ್ಲಿ ಇರುವುದಿಲ್ಲ. ಆದರೆ ಕೆಲವೊಂದು ನಿರ್ದಿಷ್ಟವಾದಂತಹ ಉದ್ಯೋಗಗಳಿಗೆ ಆರಕ್ಷಕ ವೃತ್ತಿ ಇರ್ಬೋದು, ಪೊಲೀಸ್ ಕೆಲಸ, ರಕ್ಷಣಾ ಇಲಾಖೆಯಲ್ಲಿ ಕೆಲಸ ಮಾಡತಕ್ಕಂಥವ್ರು, ಇಂಥವರಿಗೆ ವರ್ಗಾವಣೆ ಅಂದರೆ ದೂರದ ಪ್ರದೇಶಗಳಿಗೆ ವರ್ಗಾವಣೆ ಆಗತಕ್ಕಂತಹ ಸಾಧ್ಯತೆಗಳು ಉಂಟು. ಜೊತೆಯಲ್ಲಿ ಖಾಸಗಿ ಕ್ಷೇತ್ರಗಳಲ್ಲಿ, ಇನ್ನಿತರ ಕ್ಷೇತ್ರಗಳಲ್ಲಿ, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಇರ್ಬೋದು, ಮಾಧ್ಯಮ ಕ್ಷೇತ್ರ ಇರ್ಬೋದು, ಅಂಗಡಿ ನಡೆಸ್ತಕ್ಕಂಥವ್ರು ಇರ್ಬೋದು, ಹೋಟೆಲ್ ಉದ್ಯಮದವ್ರು ಇರ್ಬೋದು, ಅಥವಾ ಯಾವುದೇ ಒಂದು ಪೌಲ್ಟ್ರಿ ನಡೆಸ್ತಕ್ಕಂಥವ್ರು, ಡೈರಿ ನಡೆಸ್ತಕ್ಕಂಥವ್ರು, ಮೆಡಿಕಲ್ ಶಾಪ್ ಯಾವುದೇ ಇರಲಿ, ಅಂತಹದಕ್ಕೆ ಸಂಬಂಧಪಟ್ಟಂತೆ ವ್ಯಾಪಾರದಲ್ಲಿ ಸ್ವಲ್ಪ ಅಭಿವೃದ್ಧಿ ಆಗತಕ್ಕಂಥದ್ದು ಕುಂಠಿತ ಆಗಬಹುದು. ವ್ಯಾಪಾರ ನಷ್ಟ ಆಗುತ್ತೆ ಅಂಥೇಳಿ ಅರ್ಥ ಅಲ್ಲ. ಮಿಥುನ ರಾಶಿಯಲ್ಲಿ ಗುರು ಇದ್ದಾಗ ಯಾವ ಮಟ್ಟದ ಆದಾಯ ಬರ್ತಾ ಇತ್ತೋ ಹಿಂದಿನ ತಿಂಗಳುಗಳಲ್ಲಿ ಅದು ಸ್ವಲ್ಪ ಇಳಿಕೆ ಆಗ್ಬೋದು, ಲಾಭದ ಪ್ರಮಾಣ ಕಡಿಮೆ ಆಗ್ಬೋದು. ಹಾಗಂತ ನಿರಾಶರಾಗತಕ್ಕಂತಹದ್ದೇನಿಲ್ಲ. ಯಾಕೆಂದರೆ ಉಚ್ಚನಾಗಿ ಕರ್ಕಾಟಕ ರಾಶಿಯಲ್ಲಿ ಗುರು ಇರೋದ್ರಿಂದ ಉತ್ತಮವಾದಂಥ ಫಲವನ್ನು ಕೊಡ್ತಾನೆ. ಶುಕ್ರನು ಕೂಡ ರಾಶ್ಯಾಧಿಪತಿಯಾಗಿ ಮಿತ್ರಸ್ಥಾನದಲ್ಲಿ ಬುಧನೊಂದಿಗಿರುವುದರಿಂದ ನೀವು ವಿಶೇಷವಾದಂತಹ ನಿಮ್ಮ ಚಾಕಚಕ್ಯತೆ, ಪ್ರಾವೀಣ್ಯತೆ, ನಿಮಗಿರತಕ್ಕಂತಹ ಬುದ್ಧಿವಂತಿಕೆಯಿಂದ ವ್ಯಾಪಾರವನ್ನು ಅಭಿವೃದ್ಧಿ ಮಾಡತಕ್ಕಂತಹ ಶಕ್ತಿ ನಿಮಗೆ ಇದೆ. ಅದನ್ನು ಮಾಡ್ತೀರಾ, ವ್ಯಾಪಾರದಲ್ಲಿ ಅಭಿವೃದ್ಧಿಯನ್ನು, ಲಾಭವನ್ನು ಗಳಿಸ್ತೀರಾ. ಆದರೆ ಇವೆಲ್ಲ ತಾತ್ಕಾಲಿಕವಾಗಿರತಕ್ಕಂಥದ್ದು. ಅಂದರೆ ಅದರಲ್ಲೂ ಕೂಡ ಈ ಪ್ರಮುಖವಾಗಿ ಶಕ್ತಿ ಇಂಧನಗಳು ಏನು ಹೇಳ್ತೀವಿ ನಾವು, ಪೆಟ್ರೋಲ್ ಬಂಕು, ಡೀಸೆಲ್ಲೋ,
ಗ್ಯಾಸಿಗೆ ಸಂಬಂಧಪಟ್ಟಂತೆ, ಸೋಲಾರ್ ಇವೆಲ್ಲಕ್ಕೆ ಸಂಬಂಧಪಟ್ಟಂಥ ಅಂಥ ವ್ಯವಹಾರವನ್ನು ಯಾರು ಮಾಡ್ತಾ ಇರ್ತೀರೋ ಅಂಥವರಿಗೆ ಸ್ವಲ್ಪ ಅಭಿವೃದ್ಧಿ ಕುಂಠಿತ ಆಗಬಹುದು. ಜೊತೆಯಲ್ಲಿ ಹೇಗೆ ಆಗುತ್ತೆ ಅಂತಲ್ಲ, ನೀವು ಜಾತಕದಲ್ಲಿ ನಿಮ್ಮ ಮೂಲ ಜಾತಕದಲ್ಲಿ ಅಂತಹ ಗೃಹಸ್ಥಿತಿಗಳು ಧನಸ್ಥಾನ, ಲಾಭಸ್ಥಾನ, ಕರ್ಮಸ್ಥಾನ ಎಲ್ಲವೂ ಕೂಡ ಉಚ್ಚ ಮಟ್ಟದಲ್ಲಿದ್ದರೆ, ರಾಜಯೋಗ ಕಾರಕವಾಗಿ ಇದ್ದರೆ ಇದು ಯಾವುದೋ ಅಷ್ಟೊಂದು ಅಪ್ಲೈ ಆಗೋದಿಲ್ಲ. ಅದೇ ಗುರುಬಲ ಇರಲಿ ಇರದೇ ಇರಲಿ ಒಳ್ಳೆಯದಾಗಿ ಆಗುತ್ತೆ ಅಂತ ಹೇಳಿ ಅರ್ಥ. ಅದರಿಂದ ಮೂಲ ಜಾತಕವನ್ನು ಕೂಡ ನಾವು ಪ್ರಮುಖವಾಗಿ ಗಮನಿಸಿಕೊಳ್ಳಬೇಕಾಗತ್ತೆ. ಒಟ್ಟಿನಲ್ಲಿ ತುಲಾರಾಶಿಯವರಿಗೆ ಸ್ವಂತ ವ್ಯಾಪಾರ ಉದ್ದಿಮೆಯನ್ನು ನಡೆಸ್ತಕ್ಕಂಥವರಿಗೆ ಒಂದು ಸಮಪ್ರಮ, ಒಂದು ಮಧ್ಯಮ ಸ್ಥಾನದಲ್ಲಿ ಲಾಭದ ಪ್ರಮಾಣ ಅನ್ನತಕ್ಕಂಥದ್ದು ಇರುತ್ತೆ. ಇಲ್ಲಿವರೆಗೆ ನಡೆದ ಹಾಗೆ ಇನ್ನು ಮುಂದೆ ನಡೆಯುವುದಿಲ್ಲ ಅಂಥೇಳಿ ಅರ್ಥ. ಜೊತೆಯಲ್ಲಿ ಶನಿಯ ಒಂದು ವಿಶೇಷವಾದ 6ನೇ ಮನೆಯಲ್ಲಿರುವುದರಿಂದ ನಿಮಗೆ ನಂಬಿಕಸ್ಥರೇ ಕೈ ಕೊಡತಕ್ಕಂತಹ ಅಥವಾ ಬೆನ್ನಿಗೆ ಚೂರಿ ಹಾಕತಕ್ಕಂತಹ ಪ್ರವೃತ್ತಿ, ನಂಬಿಕೆ ದ್ರೋಹಕ್ಕೆ ನೀವು ಒಳಗಾಗತಕ್ಕಂತಹ ಪ್ರವೃತ್ತಿ ಅಂತಹ ಸಮಸ್ಯೆಗಳು ಉಂಟಾಗಬಹುದು. ಆದ್ದರಿಂದ ನೀವು ಯಾರನ್ನು ಕೆಲಸಕ್ಕೆ ಇಟ್ಟುಕೊಂಡಿರ್ತೀರೋ ಅಥವಾ ನಿಮ್ಮ ಕೈ ಕೆಳಗೆ ಕೆಲಸ ಮಾಡತಕ್ಕಂಥವ್ರು ಅವರೇ ನಿಮ್ಮ ಮೇಲೆ ತಿರುಗಿ ಬೀಳತಕ್ಕಂತಹ ಸಾಧ್ಯತೆಗಳು ಕೂಡ ಇರುವುದರಿಂದ ಒಂದು ವ್ಯಾಪಾರ ವ್ಯವಹಾರವನ್ನು ಮಾಡಬೇಕಾದರೆ ಸ್ವಲ್ಪ ಜಾಗರೂಕತೆಯಿಂದ ಸಹನೆಯಿಂದ ವರ್ತಿಸ್ತಕ್ಕಂಥದ್ದು ಒಳ್ಳೆಯದು. ಯಾರೊಂದಿಗೂ ಕೂಡ ನಿಷ್ಠುರವನ್ನು ಮಾಡಿಕೊಳ್ಳಬೇಡಿ. ಇದು ಪ್ರಮುಖವಾಗಿ ಗಮನಿಸಬೇಕಾದಂತಹ ಒಂದು ಅಂಶ. ಇನ್ನು ವಿಶೇಷವಾಗಿ ರಿಯಲ್ ಎಸ್ಟೇಟ್ ಉದ್ಯಮವನ್ನು ಮಾಡ್ತಕ್ಕಂಥವ್ರು, ಭೂ ಸಂಬಂಧಿತವಾದಂತಹ ಉದ್ಯಮ ಯಾರು ಮಾಡ್ತಾ ಇರ್ತಾರೋ ಅದು ಒಂದು ವಿಚಾರ. ಭೂಮಿಗೆ ಸಂಬಂಧಪಟ್ಟಂತಹ ಏನಾದರೂ ದೊಡ್ಡ ವ್ಯವಹಾರಕ್ಕೆ ಕೈ ಹಾಕಬೇಕು ಅಂತ ಅಂದುಕೊಂಡಿದ್ದರೆ ಈ 15ನೇ ತಾರೀಕಿನಂತೆ ಅಧಿಕ ಮಾಸವು ಕೂಡ ಕೊನೆಗೊಳ್ಳುತ್ತೆ. ಶುಭ ಕಾರ್ಯಗಳಿಗೆ ಹೊಸ ಯೋಚನೆಗಳೆಲ್ಲ ಕಾರ್ಯಗತ ಆಗುವುದಕ್ಕೆ ಶುಭ ಸಮಯ ಇರತಕ್ಕಂಥದ್ದು ಈ ವರ್ಷದಲ್ಲಿ. ಉತ್ತರಾಯಣ ಒಳ್ಳೆಯ ಸಮಯ ಅಂದರೆ ಅದು ಜ್ಯೇಷ್ಠ ಮಾಸ, ನಿಜ ಜ್ಯೇಷ್ಠ ಮಾಸ. ಅದರಿಂದ ಆ ಸಮಯದಲ್ಲಿ ನೀವು ಹೊಸದಾಗಿ ಏನೋ ನಿವೇಶನ ಖರೀದಿ ಮಾಡ್ತಕ್ಕಂಥವ್ರು, ಒಂದು ಪ್ಲಾಟ್ ಖರೀದಿ ಮಾಡಬೇಕಾದ್ರೆ ಅಥವಾ ಒಂದು ಸ್ವಂತ ಮನೆಯನ್ನು ಖರೀದಿ ಮಾಡಬೇಕಾದರೆ ಇದಕ್ಕೆಲ್ಲವೂ ಒಳ್ಳೆಯ ಸಮಯ ಇದೆ. ಆ ಸಮಯ ಅಂದರೆ ತಿಂಗಳ ಅರ್ಧ ಭಾಗದ ನಂತರದಲ್ಲಿ ಒಳ್ಳೆಯ ಒಂದು ದಿವಸವನ್ನು ನಿಮಗೆ ತಾರಾನುಕೂಲ ಬರ್ತಕ್ಕಂಥದ್ದನ್ನು ನೋಡಿಕೊಂಡು ಆ ಸಮಯದಲ್ಲಿ ಭೂ ಸಂಬಂಧಿತವಾದಂತಹ ವ್ಯವಹಾರವನ್ನು ಮಾಡತಕ್ಕಂಥದ್ದು ಒಳ್ಳೆಯದು. ಗೃಹ ಸೌಖ್ಯಕ್ಕೆ ಸಂಬಂಧಪಟ್ಟಂತೆ ಶನಿ ನಿಮಗೆ ಚತುರ್ಥಾಧಿಪತಿಯಾಗಿರ್ತಾನೆ. ಚತುರ್ಥಾಧಿಪತಿಯ ಒಂದು ಆ ಸ್ಥಾನದ ಮೇಲೆ ಗುರುವಿನ ದೃಷ್ಟಿ ಬೀರುವುದರಿಂದ ಭೂ ಸಂಬಂಧಿತವಾದಂತಹ ಯಾವುದೇ ವ್ಯವಹಾರ ಇದ್ದರೆ, ಮನೆ ಕೊಂಡುಕೊಳ್ಳತಕ್ಕಂಥದ್ದು, ಮನೆ ಬದಲಾವಣೆ ಕೂಡ, ಬಾಡಿಗೆಯವರೆಲ್ಲ ಮನೆ ಬದಲಾವಣೆ ಮಾಡಬೇಕು ಅಂತಿದ್ದರೆ ಈ ತಿಂಗಳಲ್ಲಿ ಮಾಡಿಕೊಳ್ಳಿ, ಒಳ್ಳೆಯ ಸಮಯ ಇದೆ. ಮುಂದೆ ಒಳ್ಳೆಯ ಅಭಿವೃದ್ಧಿ ಆಗುತ್ತೆ. ಅಂತಹ ಮನೆಗೆ ಹೋದಾಗ ಒಳ್ಳೆಯ ಸಮಯದಲ್ಲಿ ನೀವು ಗೃಹ ಪ್ರವೇಶವನ್ನು ಮಾಡಿದರೆ, ಹೊಸ ಮನೆಯದು ಅಂತ ಅರ್ಥ ಅಲ್ಲ, ಗೃಹವನ್ನು ಪ್ರವೇಶ ಮಾಡತಕ್ಕಂಥದ್ದು. ಆ ಬಾಡಿಗೆಯವರು ಕೂಡ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಬದಲಾವಣೆ ಮಾಡಬೇಕಾದರೆ ಒಳ್ಳೆಯ ಸಮಯ ಇರಲಿಲ್ಲ. 15ನೇ ತಾರೀಕುವರೆಗೆ ಯಾವುದು ಮಾಡ್ತಾ ಇರಲಿಲ್ಲ. ಇನ್ನು ಮುಂದೆ ಅಂದರೆ 15ನೇ ತಾರೀಕಿನ ನಂತರ, ಅಂದರೆ ಜೂನ್ 15ನೇ ತಾರೀಕಿನ ನಂತರ ಕಚೇರಿಯ ಸ್ಥಳ ಬದಲಾವಣೆ ಸಾಧ್ಯತೆ ಇದೆ, ಮನೆ ಬದಲಾವಣೆ ಆಗತಕ್ಕಂತಹ ಸಾಧ್ಯತೆಗಳಿದೆ. ಅಥವಾ ಆ ಸಮಯದಲ್ಲಿ ಮಾಡಿ ಯಾವುದೇ ಮಾಡಿದರೂ ಕೂಡ ಚೆನ್ನಾಗಿ ಅಭಿವೃದ್ಧಿ ಆಗುತ್ತೆ. ಕುಟುಂಬಕ್ಕೆ ಸಂಬಂಧಪಟ್ಟಂತೆ ಕುಟುಂಬದ ವ್ಯವಹಾರಗಳು, ಆ ಕುಟುಂಬ ಸ್ಥಾನದ ಮೇಲೆ ಗುರುವಿನ ಒಂದು ವಿಶೇಷವಾದಂತಹ ದೃಷ್ಟಿ ಇದೆ. ಆದ್ದರಿಂದ ಕುಟುಂಬದಲ್ಲಿ ಎಲ್ಲ ಸಂಭ್ರಮದ ಒಂದು ವಾತಾವರಣ, ಅನ್ಯೋನ್ಯವಾಗಿ ಬಾಳತಕ್ಕಂಥದ್ದು, ಏನಾದರೂ ಮನಸ್ತಾಪಗಳು ಬಂಧುವರ್ಗದೊಂದಿಗೆ ಕುಟುಂಬದೊಂದಿಗೆ ಇದ್ದರೆ ಅದೆಲ್ಲ ಬಗೆಹರಿತಕ್ಕಂತಹ ಒಂದು ತಿಂಗಳು, ಜೂನ್ ತಿಂಗಳು ಅಂತ ಹೇಳ್ಬೋದು. ಒಂದು ದಾಂಪತ್ಯ ಜೀವನದಲ್ಲೇ ಇರ್ಬೋದು. ಎಷ್ಟೋ ಕುಟುಂಬಗಳಲ್ಲಿ ದಾಂಪತ್ಯ ಜೀವನದಲ್ಲಿ ಮನಸ್ತಾಪ ಬಂದು ಡೈವರ್ಸ್ವರೆಗೂ ಹೊರಟೋಗ್ಬಿಟ್ಟಿರುತ್ತೆ. ಅದರಿಂದ ಅಂತಹದ್ದೇನಾದರೂ ಇದ್ದರೆ ಅದು ಬಗೆಹರಿಯುವುದಕ್ಕೆ, ಅದನ್ನು ಸರಿಯಾದ ರೀತಿಯಲ್ಲಿ ನೀವು ಅದನ್ನು ಇತ್ಯರ್ಥ ಮಾಡಿಕೊಳ್ಳುವುದಕ್ಕೆ ಈ ತಿಂಗಳು ಒಳ್ಳೆಯ ಸಮಯ. ಕುಟುಂಬದಲ್ಲಿ ಶುಭ ಸಂಭ್ರಮಗಳು, ಮದುವೆ, ಮುಂಜಿ, ಗೃಹ ಪ್ರವೇಶ ಇಂತಹ ಕಾರ್ಯಕ್ರಮಗಳು, ದೇವತಾ ಕಾರ್ಯಗಳು ನಡೀತಕ್ಕಂತಹ ಒಂದು ವಿಶೇಷವಾದಂತಹ ಮಾಸವು ಕೂಡ ತುಲಾರಾಶಿಯವರಿಗೆ ಜೂನ್ ತಿಂಗಳು ಆಗಿದೆ. ಅದರಿಂದ ನಿಮ್ಮ ಮನೆಯಲ್ಲಿ, ಕುಟುಂಬದಲ್ಲಿ, ಬಂಧುವರ್ಗಗಳೊಂದಿಗೆ ಹೆಚ್ಚು ಹೆಚ್ಚು ಧಾರ್ಮಿಕ ಕಾರ್ಯಕ್ರಮಗಳು, ಶುಭ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಕ್ಕಂತಹ ಒಂದು ವಿಶೇಷವಾದಂತಹ ಸಂಭ್ರಮದ, ಸಂತೋಷದ ದಿನಗಳು ಕೂಡ ಈ ಜೂನ್ ತಿಂಗಳಲ್ಲಿ ಇದೆ. ಇದರಲ್ಲಿ ಕುಟುಂಬದಲ್ಲಿ ಆಸ್ತಿ ವಿವಾದಗಳು ಏನಾದರೂ ಇದ್ದರೆ, ಆಸ್ತಿ ವಿಭಾಗ ಆಗಬೇಕಾಗಿದ್ದರೆ ಅದೆಲ್ಲವನ್ನು ಸರಿಯಾದ ರೀತಿಯಲ್ಲಿ ಇತ್ಯರ್ಥವನ್ನೇ ಮಾಡಿಕೊಳ್ಳುವುದಕ್ಕೆ ಇದು ಒಳ್ಳೆಯ ಸಮಯ. ಆಸ್ತಿ ವಿವಾದಗಳಿದ್ದರೆ ಅದನ್ನು ಬಗೆಹರಿಸಿಕೊಳ್ಳಿ. ಯಾಕೆಂದರೆ ಒಳ್ಳೆಯ ಸಮಯ ಬಂದಾಗ ಅದನ್ನು ನಾವು ಗುರುವಿನ ದೃಷ್ಟಿ ಇದೆ ಒಂದು ವಿಶೇಷ ಕುಟುಂಬ ಸ್ಥಾನದ ಮೇಲೆ ಮತ್ತು ಆಸ್ತಿಯ ಮೇಲೆ. ಅಂದರೆ ಒಂದು ಮನೆಗೆ ಸಂಬಂಧಪಟ್ಟಂತೆ 4ನೇ ಮನೆಯ ಮೇಲೆ, 2ನೇ ಮನೆಯ ಮೇಲೆ ಗುರುವಿನ ದೃಷ್ಟಿ ಇರುವುದರಿಂದ ನಿಮಗೆ ಆಸ್ತಿಯಿಂದ ಅದರ ಒಂದು ಅನಪೇಕ್ಷಿತವಾಗಿ ಆಸ್ತಿ ಬರ್ಬೋದು. ನೀವು ಅಂದುಕೊಂಡಿರಲ್ಲ, ಯಾವುದು ಪಿತ್ರಾರ್ಜಿತ ಆಸ್ತಿನೋ ಅಥವಾ
ತಾಯಿ ಕಡೆಯಿಂದಲೋ ಯಾವುದೋ ಒಂದು ಆಸ್ತಿ ಬರತಕ್ಕಂತಹ ಸಾಧ್ಯತೆಗಳು ಉಂಟು. ಅಥವಾ ನಿಮಗೆ ಯಾವುದೋ ಒಂದು ಕಲಾವಿದರಾಗಿದ್ದರೆ ನೀವು ಸರ್ಕಾರದಿಂದ ನಿಮಗೆ ಯಾವುದೋ ಒಂದು ನಿವೇಶನವನ್ನು ಕೊಡ್ಬೋದು. ಹೀಗೆ ಒಂದು ಹೆಚ್ಚಿನ ಒಂದು ಬೋನಸ್ ಪಡೆದುಕೊಳ್ಳತಕ್ಕಂತಹ ಒಂದು ಯೋಗವು ಕೂಡ ತುಲಾರಾಶಿಯವರಿಗೆ ಈ ತಿಂಗಳು ಕಂಡುಬರುತ್ತೆ. ಅದರಿಂದ ಕುಟುಂಬದ ವಿಚಾರ ಅಂತ ತೆಗೆದುಕೊಂಡಾಗ ಎಲ್ಲವೂ ಕೂಡ ಚೆನ್ನಾಗಿಯೇ ಇದೆ. ಆರೋಗ್ಯದ ಕುಟುಂಬದ ಒಂದು ಹಿರಿಯರ ಆರೋಗ್ಯ ಹದಗೆಡತಕ್ಕಂತಹ ಸಾಧ್ಯತೆಗಳು ಕೂಡ ಪ್ರಮುಖವಾಗಿ ಕಂಡು ಬರ್ತಾ ಇದೆ. ಹಿರಿಯರ ಕುಟುಂಬ, ತಂದೆ ತಾಯಿ, ಅಜ್ಜ ಅಜ್ಜಿ, ಹೀಗೆ ಸೋದರ ಮಾವ ಯಾರೇ ಇದ್ದರೂ ಕೂಡ ಹಿರಿಯರ ಒಂದು ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗಬಹುದು. ಆಸ್ಪತ್ರೆಗೆ ದಾಖಲು ಮಾಡತಕ್ಕಂತಹ ಸಂದರ್ಭಗಳು ಕೂಡ ಬರಬಹುದು. ಆ ವಿಚಾರದಲ್ಲಿ ತುಂಬ ಎಚ್ಚರಿಕೆಯಿಂದ ಸರಿಯಾದ ಚಿಕಿತ್ಸೆಯನ್ನು ಹಿರಿಯರಿಗೆ ಕೊಡಿಸಿ, ಅದು ನಿಮಗೂ ಕೂಡ ಒಳ್ಳೆಯದಾಗತ್ತೆ. ಜೊತೆಯಲ್ಲಿ ಈ ನೀವು ಮಾಡ್ತಕ್ಕಂತಹ ಒಂದು ಕೆಲಸದ ಜಾಗದಲ್ಲಿರ್ಬೋದು, ವ್ಯಾಪಾರ ವ್ಯವಹಾರದ ಕ್ಷೇತ್ರದಲ್ಲಿರ್ಬೋದು, ಸಮಾಜದಲ್ಲಿರ್ಬೋದು, ಕುಟುಂಬದಲ್ಲಿರ್ಬೋದು, ಒಂದು ವರ್ಗದಲ್ಲಿರ್ಬೋದು, ಅನಾವಶ್ಯಕವಾಗಿ ಶತ್ರುತ್ವವನ್ನು ಕಟ್ಟಿಕೊಳ್ತಕ್ಕಂತಹ ಸನ್ನಿವೇಶಗಳು ಈ ತಿಂಗಳು ನಿಮಗೆ ಎದುರಾಗುತ್ತೆ. ಯಾರೋ ಅನಾವಶ್ಯಕ ನಿಮಗೆ ಸಂಬಂಧ ಪಡೆದೇ ಇರತಕ್ಕಂತಹ ವ್ಯವಹಾರದಲ್ಲಿ ತಲೆ ಹಾಕಿ ಆ ಮೂಲಕ ಅದನ್ನು ಕೆಲವೊಂದು ರಿಸ್ಕ್ ತಗೊಳ್ತೀರ. ಅಂದರೆ ಅನಾವಶ್ಯಕವಾಗಿ ಸಮಸ್ಯೆಗಳ ಸುಳಿಯಲ್ಲಿ ಸಿಲುಕಿ ಹಾಕಿಕೊಳ್ಳತಕ್ಕಂತಹ ಸಂದರ್ಭಗಳು ಬರುತ್ತೆ. ಆ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಒಳ್ಳೆಯದು. ಅನಾವಶ್ಯಕ ಅಂದರೆ ಶತ್ರುಸ್ಥ ರಿಪುಸ್ಥಾನದಲ್ಲಿ ಶನಿ ಇರುವುದರಿಂದ ಅನಾವಶ್ಯಕ ನಮಗೆ ಸಂಬಂಧ ಪಡೆದೇ ಇರತಕ್ಕಂತಹ ವಿಷಯಗಳಲ್ಲಿ ನಾವು ತಲೆ ಹಾಕಿ ಆ ಮೂಲಕ ಸಮಸ್ಯೆಯ ಸುಳಿಯಲ್ಲಿ ಸಿಲುಕಿ ಹಾಕಿಕೊಳ್ತೀವಿ. ಆದ್ದರಿಂದ ಅದು ಮೊದಲೇ ನಮಗೆ ಗೊತ್ತಿದ್ದರೆ, ಆದಷ್ಟು ಸಹನೆಯಿಂದ ಇದ್ದರೆ ಅಂತಹ ವಿಷಯದ ಬಗ್ಗೆ ಹೋಗದೇ ಇರತಕ್ಕಂಥದ್ರಿಂದ ನಾವು ಮನಃಶಾಂತಿಯನ್ನು ಕಾಪಾಡಿಕೊಳ್ಳುವುದಕ್ಕೆ ಸಾಧ್ಯ ಆಗುತ್ತೆ. ಆದ್ದರಿಂದ ಈ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ನೀವಾಯಿತು ನಿಮ್ಮ ಕೆಲಸ ಆಯಿತು ಅನ್ನತಕ್ಕಂತಹ ರೀತಿಯಲ್ಲಿ ನೀವು ಇರುವುದು ಒಳ್ಳೆಯದು. ವಿದ್ಯಾರ್ಥಿಗಳಿಗೆಲ್ಲ ಎಷ್ಟೋ ಜನಕ್ಕೆ ಇದೆಲ್ಲ ಹೊಸ ಕಾಲೇಜಿಗೆ ಸೇರತಕ್ಕಂತಹ, ಹೊಸ ಕೋರ್ಸ್ಗಳಿಗೆ ಸೇರಿಕೊಳ್ಳತಕ್ಕಂತಹ ತಿಂಗಳು ಈ ಜೂನಲ್ಲಿ ಸಾಮಾನ್ಯವಾಗಿ. ಅದು ಯಾವ ರಾಶಿ, ಒಬ್ಬೊಬ್ಬರ ರಾಶಿಯವರಿಗೆ ಅವರವರ ರಾಶಿಗೆ ಅನುಗುಣವಾಗಿ ಅವರ ಪ್ರಯತ್ನಕ್ಕೆ, ಅವರು ಪಡೆದಿರತಕ್ಕಂತಹ ಅಂಕಕ್ಕೆ, ಅವರ ಒಂದು ಸಾಧನೆಗೆ ಸೂಕ್ತವಾದಂತಹ ಪ್ರತಿಫಲ ಅನ್ನತಕ್ಕಂಥ ಎಷ್ಟೋ ಜನಕ್ಕೆ ಸಿಗ್ತಾ ಇರುವುದಿಲ್ಲ. ಹೌದು, ಅನಿವಾರ್ಯವಾಗಿ ಅಂತಹ ಪರಿಸ್ಥಿತಿಗೆ ಹೊಂದಾಣಿಕೆ ಆಗಬೇಕು, ಕಾಲೇಜು ಅಥವಾ ಕೋರ್ಸನ್ನು ಅಡ್ಜಸ್ಟ್ ಮಾಡಿಕೊಳ್ಬೇಕು, ಹಾಗಾಗ್ತಾ ಇರುತ್ತೆ. ಆದರೆ ತುಲಾರಾಶಿಯವರಿಗೆ ವಿದ್ಯಾಭ್ಯಾಸದ ವಿಷಯದಲ್ಲಿಯೂ ಕೂಡ ನಿಮ್ಮ ನಿರೀಕ್ಷೆಗೆ ಸರಿಯಾಗಿರತಕ್ಕಂತಹ ರೀತಿಯಲ್ಲಿ ಆಗದೇ ಇರಬಹುದು. ಯಾಕೆಂದರೆ ಪಂಚಮದಲ್ಲಿ ವಿದ್ಯಾಭ್ಯಾಸವನ್ನು ನಾವು ನೋಡಬೇಕು ಅಂತೇಳಿ ಹೇಳ್ತಾರೆ. ಪಂಚಮದಲ್ಲಿ ವಿದ್ಯಾಭ್ಯಾಸ, ಪಂಚಮದಲ್ಲಿ ರಾಹು ಇರುವುದರಿಂದ ಉನ್ನತ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ, ಅಂದರೆ ಕಾಲೇಜು ಪದವಿ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ನಿರ್ದಿಷ್ಟವಾದಂತಹ ರೀತಿಯ ಒಂದು ಕೋರ್ಸ್ ಆಯ್ಕೆಯಲ್ಲಿರ್ಬೋದು, ಕಾಲೇಜಿನ ಆಯ್ಕೆಯಲ್ಲಿರ್ಬೋದು, ಅದು ನಿಮಗೆ ನಿರಾಸೆಗೆ ಕಾರಣ ಆಗತಕ್ಕಂಥದ್ದು ಇರುತ್ತೆ. ಆದ್ದರಿಂದ ಆದಷ್ಟು ಅಡ್ಜಸ್ಟ್ ಮಾಡಿಕೊಂಡು ಯಾವುದು ಚೆನ್ನಾಗಿದೆಯೋ, ಇದ್ದಿದ್ದರಲ್ಲಿ ಯಾವ ಚೆನ್ನಾಗಿದೆಯೋ ಅಂತಹ ಕಾಲೇಜಿಗೆ, ಅಂತಹ ಕೋರ್ಸನ್ನು ನೀವು ಸೇರಿಕೊಳ್ಳತಕ್ಕಂಥದ್ದು ಒಳ್ಳೆಯದು. ಭವಿಷ್ಯದ ದೃಷ್ಟಿಯಿಂದ ನಿಮಗೆ ಯಾವುದು ಪೂರಕವಾಗಿರುತ್ತೋ ಅದನ್ನು ಸರಿಯಾಗಿ ಯೋಚನೆ ಮಾಡಿ 2-3 ಆಪ್ಷನ್ಗಳು ಇಟ್ಕೊಳ್ಳಿ. ಯಾವುದಾಗುತ್ತೋ ಅಂತಹದ್ದನ್ನು ನೀವು ಆ ಕ್ಷೇತ್ರಕ್ಕೆ ಹೋಗತಕ್ಕಂಥದ್ದು, ಆ ಕ್ಷೇತ್ರ ವಿದ್ಯಾಭ್ಯಾಸಕ್ಕೆ ಹೋಗತಕ್ಕಂಥದ್ದು ಭವಿಷ್ಯದ ದೃಷ್ಟಿಯಿಂದ ಒಳ್ಳೆಯದು. ಯಾಕೆಂದರೆ ಇಲ್ಲದೇ ಇದ್ದರೆ ಅದು ಕೂಡ ನಿಮಗೆ ಸಿಗಲಿಲ್ಲ ಅನ್ನತಕ್ಕಂತಹದ್ದಾಗಿ ಬಿಡ್ಬೋದು. ಆದ್ದರಿಂದ ಆ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಿ ವಿದ್ಯಾಭ್ಯಾಸ. ಯಾಕೆಂದರೆ ಭವಿಷ್ಯದ ಒಂದು ಪ್ರಶ್ನೆ ಆಗಿರುವುದರಿಂದ ಸರಿಯಾದ ರೀತಿಯಲ್ಲಿ ಆಯ್ಕೆಯನ್ನು ಮಾಡಿಕೊಂಡು ಸರಿಯಾದ ನಿರ್ಧಾರವನ್ನು ತೆಗೆದುಕೊಂಡು, ಏಕೆಂದರೆ ಸಹಜವಾಗಿ ಚಂಚಲ ಸ್ವಭಾವ ಇರುತ್ತೆ, ಏನು ಮಾಡಬೇಕು ಏನು ಮಾಡಬಾರ್ದು, ಯಾವ ಕಾಲೇಜನ್ನು ಆಯ್ಕೆ ಮಾಡುವಂತಹ ಗೊಂದಲ ಬಂದುಬಿಡುತ್ತೆ. ಅದರಿಂದ ಸರಿಯಾದ ರೀತಿ ಎಕ್ಸ್ಪರ್ಟ್ಗಳ ಒಂದು ಸಜೆಷನ್, ಅಂದರೆ ಮಾರ್ಗದರ್ಶನವನ್ನು ತೆಗೆದುಕೊಂಡು ಮುಂದುವರಿತಕ್ಕಂಥದ್ದು ಒಳ್ಳೆಯದು. ಈ ವಿಚಾರದಲ್ಲಿ ವಿವಾಹಕ್ಕೆ ಸಂಬಂಧಪಟ್ಟಂತೆ ಎಷ್ಟೋ ಕುಟುಂಬಗಳಲ್ಲಿ ವಿವಾಹದ ಸಮಸ್ಯೆಗಳಿದೆ. ಮದುವೆ ಆಗಿಲ್ಲ ಅನ್ನತಕ್ಕಂಥ ಸಮಸ್ಯೆ, ಮದುವೆ ಆದರೆ ಆ ಮದುವೆಯ ಕೆಲವು ವೈವಾಹಿಕ ಸಮಸ್ಯೆಗಳು, ವಿಚ್ಛೇದನದ ಸಮಸ್ಯೆ, ಪ್ರೀತಿ ಪ್ರೇಮ ಈ ರೀತಿಯಾದಂಥ ಸಮಸ್ಯೆ ಹೀಗೆಲ್ಲ ಇದೆ. ಅದರಿಂದ ವೈವಾಹಿಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಪ್ರೀತಿ ಪ್ರೇಮ ಏನಾದರೂ ಈ ಥರದ್ದರಲ್ಲಿ ಸಿಲುಕಿ ಹಾಕಿಕೊಂಡಿದ್ದರೆ ಅಥವಾ ಅಂತಹದ್ರಲ್ಲಿ ಬಿದ್ದಿದ್ದರೆ ಅಂಥವರಿಗೆ ಶುಭ ಸುದ್ದಿ ಇದೆ ಅಂತ ಹೇಳಬಹುದು. ಏಕೆಂದರೆ ರಾಶಾಧಿಪತಿ ಮತ್ತು ಕುಜ, ಅದರಲ್ಲೂ ಕುಜ ಭೃಗು ಅಂಗಾರಕ ಈ ಗ್ರಹಗಳ ಒಂದು ಪರಸ್ಪರ ದೃಷ್ಟಿ ಸಂಯೋಜನೆ ಇಂತಹದ್ದು ಪ್ರೀತಿ ಪ್ರೇಮ ಅಂತಹ ವಿಷಯಕ್ಕೆ ಕಾರಣ ಆಗುತ್ತೆ ಅಂಥೇಳಿ ಜ್ಯೋತಿಷ್ಯ ವಿಜ್ಞಾನದಲ್ಲಿ ಹೇಳ್ತಾರೆ. ಆದ್ದರಿಂದ ಅಂತಹ ಪ್ರೀತಿಸಿದವರೊಂದಿಗೆ ವಿವಾಹ ಆಗಬೇಕು ಅಂದರೆ ಅಡೆತಡೆಗಳು ಬರುತ್ತೆ. ಅದನ್ನೆಲ್ಲ ಎದುರಿಸಿ, ಅದನ್ನು ನೀವು ಸಮರ್ಥವಾಗಿ ಎದುರಿಸಿ ಇಷ್ಟಪಟ್ಟವರ ಜೊತೆಯಲ್ಲಿ ವಿವಾಹ ಆಗತಕ್ಕಂತಹ ಯೋಗವು ಕೂಡ ಈ ತಿಂಗಳಲ್ಲಿ ಇದೆ. ಅಂದರೆ ಹಿರಿಯರ ಸಮ್ಮತಿ ಸಿಗುತ್ತೆ ಅಂತೇಳಿ ಅರ್ಥ.
ಇನ್ನು ವಿವಾಹದ ಪ್ರಯತ್ನ ಯಾರು ಮಾಡ್ತಾ ಇರ್ತಾರೋ, ಮಗಳಿಗೆ ಮದುವೆ ಆಗಬೇಕು, ಮಗನಿಗೆ ಮದುವೆ ಅಂತಹ ಪ್ರಯತ್ನ ಸಫಲತೆಯಲ್ಲಿ ಅಂದರೆ ಫಲವನ್ನು ಸಿಗುತ್ತೆ, ಸೂಕ್ತವಾದಂತಹ ಸಂಬಂಧ ಬರುತ್ತೆ, ವಿವಾಹ ಆಗತಕ್ಕಂತಹ ಯೋಗವೂ ಕೂಡ ಇದೆ. ವೈವಾಹಿಕ ಸಮಸ್ಯೆಗಳು ಏನಾದರೂ ಕುಟುಂಬದಲ್ಲಿ ಇದ್ದರೆ ಅದೆಲ್ಲವನ್ನು ಈ ತಿಂಗಳಲ್ಲಿ ಪರಸ್ಪರ ಒಂದು ಸಾಮರಸ್ಯದಿಂದ ಬಗೆಹರಿಸಿಕೊಳ್ಳತಕ್ಕಂತಹದ್ದನ್ನು ಮಾಡಿ. ಇಲ್ಲದಿದ್ದರೆ ಅದು ಅನಾವಶ್ಯಕವಾಗಿ ವಿಚ್ಛೇದನಕ್ಕೆ ಕೋರ್ಟು ಕೇಸು ಅಂತ ಅಲೆದಾಡಬೇಕಾಗುತ್ತೆ. ಅದು ಹೆಚ್ಚು ದಿನಗಳನ್ನು ವರ್ಷಗಳನ್ನು ತೆಗೆದುಕೊಳ್ಳಬಹುದು. ಆದ್ದರಿಂದ ಅಂತಹ ವಿಚಾರಗಳಿದ್ದರೆ ಆದಷ್ಟು ಸಮಾಧಾನಕರವಾಗಿ ಗುರು ಹಿರಿಯರ ಮಾರ್ಗದರ್ಶನದೊಂದಿಗೆ ವೈವಾಹಿಕ ಜೀವನದ ಸಮಸ್ಯೆಗಳೇನಿದೆ ಅದನ್ನು ಪರಿಹರಿಸಿಕೊಳ್ಳತಕ್ಕಂಥದ್ದು ತುಲಾರಾಶಿಯವರಿಗೆ ಭವಿಷ್ಯದ ದೃಷ್ಟಿಯಿಂದ ಒಳ್ಳೆಯದು. ಇನ್ನು ಈ ತುಲಾರಾಶಿಗೆ ಸಂಬಂಧಪಟ್ಟಂತೆ ಕೆಲವೊಂದು ನಿರ್ದಿಷ್ಟವಾದಂತಹ ಕೆಲಸವನ್ನು ಮಾಡ್ತಕ್ಕಂಥವ್ರು ಇರ್ತಾರೆ. ಈ ಇನ್ವೆಸ್ಟ್ಮೆಂಟು ಎಷ್ಟೋ ಕೆಲಸ ಒಂದು ಮಾಡ್ತಕ್ಕಂಥದ್ದು ಸಂಬಳಕ್ಕೆ ಬೇರೆ, ವೇತನಕ್ಕೆ. ಇನ್ನೊಂದು ಸ್ವಂತ ಉದ್ಯಮವನ್ನು ಮಾಡ್ತಕ್ಕಂಥ ಮನೆಯಲ್ಲೇ ಟ್ರೇಡಿಂಗ್ ಮಾಡ್ತಕ್ಕಂಥದ್ದು ಇರ್ಬೋದು, ಇನ್ವೆಸ್ಟ್ಮೆಂಟು. ಇದೆಲ್ಲ ಪ್ರಮುಖವಾಗಿ ಲಾಭದ ಒಂದು ಸ್ಥಾನದಲ್ಲಿ 11ನೇ ಮನೆಯಲ್ಲಿ ಅಷ್ಟೊಂದು ಚೆನ್ನಾಗಿಲ್ಲ. ಸಿಂಹರಾಶಿ ಆಗುತ್ತೆ ತುಲಾರಾಶಿಗೆ ಏಕಾದಶ ಸ್ಥಾನ. ಯಾವುದೇ ಹೊಸ ಇನ್ವೆಸ್ಟ್ಮೆಂಟು ಏನಾದರೂ ಇದ್ದರೆ ಸ್ವಲ್ಪ ಅಂತಹದ್ದನ್ನು ಮುಂದಕ್ಕೆ ಹಾಕತಕ್ಕಂಥದ್ದು. ಬ್ಯಾಂಕ್ ವ್ಯವಹಾರಗಳಲ್ಲಿ ಅಷ್ಟು ಬೇಗ ಕೆಲಸ ಆಗಲ್ಲ, ಅನಾವಶ್ಯಕವಾಗಿ ವಿಳಂಬ ಆಗುತ್ತೆ. ಆಸ್ತಿ ನೋಂದಣಿ ಮಾಡಬೇಕಾದ್ರೆ ಸಮಸ್ಯೆಗಳು ಬರುತ್ತೆ, ದಾಖಲೆ ಪತ್ರಗಳ ಸಮಸ್ಯೆ, ಹೀಗೆ ಇಂತಹದ್ದೆಲ್ಲ ಕೆಲವೊಂದು ಕಿರಿಕಿರಿ, ಚಿಕ್ಕ ಪುಟ್ಟ ಕಿರಿಕಿರಿಗಳು ಉಂಟಾಗ್ಬೋದು ತುಲಾರಾಶಿಯವರಿಗೆ. ಯಾಕೆಂದರೆ ಇಲ್ಲಿವರೆಗೆ ನಡೆದ ಹಾಗೆ ಇನ್ನು ಮುದ್ದೆ ನಡೆಯುತ್ತೆ ಅಂತ ಹೇಳುವುದಕ್ಕೆ ಆಗೋದಿಲ್ಲ. ಯಾಕೆಂದರೆ ಚೆನ್ನಾಗಿತ್ತು ಗುರುಬಲ, ಇವಾಗ ಗುರುಬಲ ಇಲ್ಲ, 10ನೇ ಮನೆಗೆ ಬಂದಿದ್ದಾನೆ. ಅದರಿಂದ ಕರ್ಮಗಳಲ್ಲಿ ನೀವು ಮಾಡತಕ್ಕಂತಹ ಕೆಲಸಗಳಲ್ಲಿ ಅಡೆತಡೆಗಳು ಬಂದು ಕೆಲಸ ಅನಾವಶ್ಯಕವಾಗಿ ವಿಳಂಬ ಆಗುತ್ತೆ. ಕೆಲಸ ಆಗಲ್ಲ ಅಂತಲ್ಲ, ಇನ್ನೇನು ಅನಾವಶ್ಯಕವಾಗಿ ವಿಳಂಬ ಆಗ್ತಕ್ಕಂಥದ್ದು, ಸ್ಟ್ರಕ್ ಆಗತಕ್ಕಂಥದ್ದು, ಇಂತಹದ್ದೆಲ್ಲ ಬರುತ್ತೆ. ಅದರಿಂದ ಈ ವಿಚಾರದಲ್ಲಿ ಸರಿಯಾದ ರೀತಿಯಲ್ಲಿ ವ್ಯವಹಾರವನ್ನು ಮಾಡಿ. ತುಲಾರಾಶಿಯವರು ವಿಶೇಷವಾಗಿ ಈ ಅವರೆಕಾಳನ್ನು ದಾನವಾಗಿ ಕೊಡತಕ್ಕಂಥದ್ದು, ಶುಕ್ರನ ಮಂತ್ರವನ್ನು ಪಠಿಸಿ, ಹಣಕಾಸಿನ ಸಮಸ್ಯೆ ಯಾರಿಗೆ ಇದೆ ಅವರು ಲಕ್ಷ್ಮೀ ಅಷ್ಟೋತ್ತರವನ್ನು ಪ್ರತಿನಿತ್ಯವೂ ಕೂಡ ಪಠಿಸ್ತಕ್ಕಂಥದ್ದು. ತುಂಬ ಸಾಲ ಇದ್ದರೆ ಅಥವಾ ಹಣಕಾಸಿನ ಮುಗ್ಗಟ್ಟಿದ್ದರೆ ಅಂತಹದ್ದನ್ನು ನಿತ್ಯವೂ ಪಠಿಸ್ತಕ್ಕಂಥದ್ದು. ದೇವಿ ಸಂಬಂಧಿತವಾದಂತಹ ಸ್ತೋತ್ರಗಳನ್ನು ಪಠಿಸಿ ಇನ್ನೂ ಹೆಚ್ಚಿನ ಉತ್ತಮವಾದಂತಹ ಫಲವನ್ನು ಪಡೆಯಬಹುದು. ಶುಭಮಸ್ತು. ಸಮಸ್ತ ಸನ್ಮಂಗಳಾನಿ ಭವಂತು.